ಶ್ರೇಯಸ್ ಅಯ್ಯರ್ ಈಗ ಭಾರತ T20 ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರನ್ನ BCCI ಕಿತ್ತೊಗೆದಿದೆ. ನಮಸ್ಕಾರ ಎಲ್ರಿಗೂ, ಸಜ್ಜನಾರ್ದನ್ ನಂತರ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಈಗ ಭಾರತದ T20 ಸ್ಕ್ವಾಡ್ ಅನೌನ್ಸ್ ಆಗಿದೆ. ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ಸೀರೀಸ್ಗೆ. ಫಸ್ಟ್ ಐರ್ಲೆಂಡಲ್ಲಿ ಆಗೋದು, ಅದಾದಮೇಲೆ ಇಂಗ್ಲೆಂಡಲ್ಲಿ ಏನು T20 ಸೀರೀಸ್ ಫಾಲೋಡ್ ಬೈ ODI ಇದೆ ಅಂತ ಅಂದ್ಕೊಳ್ತೇನೆ. ಬಟ್ ಈಗ ಅನೌನ್ಸ್ ಆಗಿರುವ ಸ್ಕ್ವಾಡ್ ಬರೀ T20 ಅನೌನ್ಸ್ ಆಗಿದೆ. ಭಯಂಕರ ಟ್ವಿಸ್ಟ್ ಆ್ಯಂಡ್ ಟರ್ನ್, ಗುಸು ಕೇಳ್ತಾ ಇತ್ತು. ಏನಂತಂದರೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ತೆಗಿತಾರೆ, ಶ್ರೇಯಸ್ ಅಯ್ಯರ್ ಅವ್ರನ್ನ ಕರ್ಕೊಂಬರ್ತಾರೆ ಅಂತ. ಅಂತೂ ಇಂಥದ್ದು ಒಫಿಷಿಯಲಿ ಹೌದು, ನಿಜವಾಗಿದೆ. ಏನಂತಂದರೆ ಏನು ನಮ್ಮ T20 ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿದ್ದಂತಹ ಸೂರ್ಯಕುಮಾರ್ ಯಾದವ್ ಅವರ ಅಂಡರಲ್ಲಿ ಭಾರತ T20 ವರ್ಲ್ಡ್ ಕಪ್ ಗೆದ್ದಿತ್ತು ಕೂಡ. ಈಗ ಅದು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಈಗ ಅವರು ತಂಡದಲ್ಲಿ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಆಫ್ಕೋರ್ಸ್ ತಂಡದಲ್ಲಿ ಸ್ಥಾನ ಕಳೆದುಕೊಂಡ್ಮೇಲೆ ಆಫ್ಕೋರ್ಸ್ ನಾಯಕನ ಸ್ಥಾನ ಕೂಡ ಹೋಗ್ತದಲ್ಲ. ಈಗ ಆಲ್ ಆಫ್ ಅ ಸಡನ್ ಏನು ಶ್ರೇಯಸ್ ಅಯ್ಯರ್ ಅವರ ಎಂಟ್ರಿ ಆಗಿದೆ. ಶ್ರೇಯಸ್ ಅಯ್ಯರ್ ಅವರು ಸಡನ್ ಆಗಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಒಂದು ವಲಯದಲ್ಲಿ ಮಾತು ಕೇಳಿ ಬರ್ತಾ ಉಂಟು. ಈಗ ಹಾಗಾದ್ರೆ ನಮ್ಮ ತಂಡದಲ್ಲಿ, ನಮ್ಮ ಭಾರತ ಕ್ರಿಕೆಟ್ ತಂಡದಲ್ಲಿ ಯಾರೋ ಒಬ್ಬರನ್ನು ತೆಗೆದ್ರು, ಸರಿ ಕ್ಯಾಪ್ಟನನ್ನೇ ತೆಗೆದ್ರು ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಆ ಒಂದು T20 ಸ್ಕ್ವಾಡಲ್ಲಿ ಇರದಿದ್ದವ್ರು ಟೊಯ್ಕ್ ಅಂತ ಬಂದು ಸಡನ್ನಾಗಿ ಅವರೇ ಕ್ಯಾಪ್ಟನ್ ಆಗಿ ಬಿಡ್ಬೋದಾ ಅನ್ನುವಂಥ, ಈವನ್ ಅಶ್ವಿನ್ ಅವರು ಕೂಡ ಅದೇ ಅಂದಿದ್ರು. ಹಾಗಾದರೆ ತಂಡದಲ್ಲಿ ಬೇರೆ ಯಾರು ಕ್ಯಾಪ್ಟನ್ಸಿ ಮೆಟೀರಿಯಲ್ ಇರಲಿಲ್ವಾ? ವಿ ಆರ್ ಹ್ಯಾಪಿ ಫಾರ್ ಶ್ರೇಯಸ್ ಅಯ್ಯರ್, ವೆಲ್ ಡಿಸರ್ವ್ಡ್. ಬಟ್ ಆ ಥರದ ಒಂದು ಅನುಮಾನ ಕ್ರಿಯೇಟ್ ಆಗ್ತದಲ್ಲ. ಈಗ ಶ್ರೇಯಸ್ ಅಯ್ಯರ್ ಅವ್ರನ್ನ ಇನ್ನೊಂದು 2 ವರ್ಷ ಆದಮೇಲೆ ತೆಗೆದ್ರೆ, ಇನ್ನು ಸಡನ್ನಾಗಿ ಯಾರನ್ನಾದ್ರೂ ಹಾಕೊಂಬಂದು ನೀನೇ ಕ್ಯಾಪ್ಟನ್ ಅಂತಂದರೆ ಒಂಚೂರು ಅಜೀಬ್ ಆಗ್ತದಲ್ಲ. ಲಾಜಿಕಲಿ ಥಿಂಕ್ ಮಾಡಿದಾಗ ಹೌದು, ಬಟ್ ಕ್ಯಾಪ್ಟನ್ ಮೆಟೀರಿಯಲ್ಲು ಶ್ರೇಯಸ್ ಅಯ್ಯರ್ ವೈಟ್ ಬಾಲ್ ಕ್ರಿಕೆಟ್ ಕೂಡ ಸುಮಾರು ODI ಕ್ರಿಕೆಟಲ್ಲಿ ಅವ್ರದ್ದೇ ಛಾಪು ಮೂಡಿಸಿದ್ದಾರೆ. ಅದೆಲ್ಲ ನೋಡಿದರೆ ಓಕೆ, ಕ್ಯಾಪ್ಟನ್ ಆಗಿರೋದ್ರಲ್ಲಿ ಏನು ಕೂಡ ತಪ್ಪು ಇಲ್ಲ. ಆ್ಯಂಡ್ ಸುಮಾರು ಜನ ನನಗೆ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಬಂದಿದೆ. ಏನಂತಂದರೆ ಇದು ಸೂರ್ಯಕುಮಾರ್ ಯಾದವ್ ಅವರಿಗೆ ಅಟ್ಲೀಸ್ಟ್ ಒಂದು ಸೀರೀಸ್ ಕೊಡ್ಬೋದಿತ್ತು, ಅನ್ಫೇರ್ ಅಂತ. ಆ ಲಾಜಿಕಲ್ಲಿ ನೋಡಿದಾಗ ಹೌದು, ಅನ್ಫೇರ್ ಅಂತ ಅನ್ನಿಸ್ತದೆ. ಬಟ್ ಲಾಸ್ಟ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಬಿಟ್ಟಾಕೆ, ಅದಕ್ಕಿಂತ ಮುಂಚೆ ಈಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎಲ್ಲ ಇದ್ರಲ್ಲ, ಆ ಸ್ಕ್ವಾಡಲ್ಲಿ ಆ ಒಂದು ಅದ್ಭುತವಾಗಿರುವಂತಹ ಕ್ಯಾಚ್ ಹಿಡಿದಿದ್ರು ಫೈನಲ್ ಅವರಲ್ಲಿ ಸೂರ್ಯಕುಮಾರ್ ಯಾದವ್. ಆಗ T20 ವರ್ಲ್ಡ್ ಕಪ್ ಏನು ವಿನ್ ಆಗಿದ್ರಲ್ಲ, ಅದಾದ ಮೇಲೆ 2 ವರ್ಷ ಸೂರ್ಯಕುಮಾರ್ ಯಾದವ್ ಅವರು ಫಾರ್ಮಲ್ಲಿಯೇ ಇರಲಿಲ್ಲ. ಯಾವಾಗ ಅವ್ರನ್ನ T20 ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ರು, ಆವಾಗಿಂದ ಅವರು 2 ವರ್ಷ ಏನು ಭಾರತ ಕ್ರಿಕೆಟ್ ಮ್ಯಾನೇಜ್ಮೆಂಟ್ BCCI ಅವರಿಗೆ ಅವಕಾಶದ ಮೇಲೆ ಅವಕಾಶ ಕೊಟ್ಟು ಇಲ್ಲ ಬರ್ತಾರೆ ಫಾರ್ಮಿಗೆ ಬರ್ತಾರೆ, ಏನೋ ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್, ಹಾಗೀಗೆ ಅಂತ ಹೇಳಿಕೊಂಡು 2 ವರ್ಷಕ್ಕಾದರೂ ಫಾರ್ಮಿಗೆ ಬರ್ತಾರೆ ಅಂತ ಫಾರ್ಮಿಗೆ ಬರಲೇ ಇಲ್ಲ. ಆ ಒಂದು 2 ವರ್ಷ ಅವರ ಪರ್ಸ್ನಲ್ ಫಾರ್ಮ್, ಐ ಥಿಂಕ್ ಆ 2 ವರ್ಷದಲ್ಲಿ 17 ಆ್ಯಾವ್ರೇಜ್. ಆ್ಯಂಡ್ ಇನ್ನೇನು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತದೆ, ಅದಕ್ಕಿಂತ ಮುಂಚಿತವಾಗಿರುವಂತಹ ಒಂದು ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ 5 ಮ್ಯಾಚ್ಗಳ T20 ಸೀರೀಸಲ್ಲಿ ಫಾರ್ಮಿಗೆ ಬಂದರು. ಆ ಒಂದು ಸೀರೀಸ್ ಬಿಟ್ಟರೆ ನಂಗಂತೂ ನೆನಪಿಲ್ಲ ಸೂರ್ಯಕುಮಾರ್ ಯಾದವ್ ಅವರು ಆ ಥರದ ಒಂದು ಚಂದದ ಕ್ರಿಕೆಟ್ ಆಡಿದ್ದು. ಬಟ್ T20 ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಮ್ಯಾಚ್ US ಅಗೇನ್ಸ್ಟ್ ಒಂದು ಸೂಪರ್ ಆಡಿದ್ರು ಬಿಟ್ಟರೆ ಮತ್ತೆ ಇಡೀ ಟೂರ್ನಮೆಂಟ್ ಹಾರಿಬಲ್. ಫಾಲೋಡ್ ಬೈ IPL ಅಲ್ಲಿ ಕೂಡ ತೀರಾ ಕೆಟ್ಟ ಕ್ರಿಕೆಟ್ ಆಡಿದರು. ಸೊ ನನ್ನ ಪ್ರಕಾರ BCCI ಡಿಸೈಡ್ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಹೇಗೂ ಸೂರ್ಯಕುಮಾರ್ ಯಾದವ್ ಅವರಿಗೆ 35 ವರ್ಷ ಆಗಿದೆ, ಇನ್ನು 2 ವರ್ಷ ಆಗುವಾಗ 37 ವರ್ಷ ಆಗಿರ್ತದೆ. ಆವಾಗ ಅವರ ಫಾರ್ಮ್ ಇರ್ತದ ಗ್ಯಾರಂಟಿ ಇಲ್ಲ, ಫಿಟ್ನೆಸ್ ಇರ್ತದ ಅಂತ ಗ್ಯಾರಂಟಿ ಇಲ್ಲ. ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಈಗಲೇ ಡ್ರಾಪ್ ಮಾಡುವ, ಒಂದು ಒಳ್ಳೆಯ ಒಂದು ಮೆಮೊರಿಯೊಂದಿಗೆ ಅವರು ರಿಟೈರ್ ಆಗಲಿ. ಏನಂತಂದರೆ ನನ್ನ ಲಾಸ್ಟ್ T20 ಮ್ಯಾಚಲ್ಲಿ ಭಾರತ T20 ವರ್ಲ್ಡ್ ಕಪ್ ಗೆದ್ದಿತ್ತು ಅಂತ. ಸೊ ಅವ್ರನ್ನ ಕೈ ಬಿಟ್ಟಿದ್ದಾರೆ, ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಈಗ ಸ್ಕ್ವಾಡ್ ಅನ್ನು ತೋರಿಸ್ತೇನೆ. ಈಗ ಸ್ಕ್ವಾಡ್ ನೋಡಿದಾಗ ಮತ್ತೊಂದು ಎಲ್ಲರೂ ಹೇಳ್ತಾ ಇರೋದು ಏನು ಅಂತಂದರೆ, ಪಾಟೀದಾರ್ ಅವರಿಗೆ ಚಾನ್ಸ್ ಕೊಡಬೇಕಿತ್ತು. ಬರೀ IPL ಪರ್ಫಾರ್ಮೆನ್ಸ್ ಅಂತ ನೋಡಿದರೆ ಫಾರ್ ಶೋರ್ ರಜತ್ ಪಾಟೀದಾರ್ ಅವ್ರಿಗೆ ಚಾನ್ಸ್ ಸಿಗಲೇಬೇಕಿತ್ತು. ಬಟ್ ಈ ಸ್ಕ್ವಾಡ್ ನೋಡಿದಾಗ ನಾನು ಏನು ಅಂದ್ಕೊಳ್ತಾ ಇರೋದು ಅಂತಂದರೆ, ಬರೀ IPL ಪರ್ಫಾರ್ಮೆನ್ಸಲ್ಲಿ ಸೆಲೆಕ್ಷನ್ ಮಾಡಲಿಲ್ಲ. IPL ಇಂದ ಸೆಲೆಕ್ಟ್ ಆಗಿರೋದು ವೈಭವ್ ಸೂರ್ಯವಂಶಿ ಹಾಗೂ ಪ್ರಿನ್ಸ್ ಯಾದವ್ ಅವರು. ಮತ್ತು ಎಲ್ಲರೂ ಕೂಡ IPL ಪರ್ಫಾರ್ಮೆನ್ಸಿಂದ ಸಿಲೆಕ್ಟ್ ಆದವರಲ್ಲ, T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇದ್ದವರನ್ನೇ ರಿಟೈನ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ವೈಭವ್ ಸೂರ್ಯವಂಶಿ. ಈ ಒಂದು IPL ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದು, ಎಲ್ಲರ ಬಾಯಲ್ಲಿ ಆ ಹುಡುಗನ ಹೆಸರು ಬರ್ತಿತ್ತು, ವೈಭವ್ ಸೂರ್ಯವಂಶಿ ಎಷ್ಟು ಹೊಡೆದ ಅಂತ. ಸೊ ಆ ಒಂದು ಲಯದಲ್ಲಿ ಇರುವಾಗಲೇ ಚಾನ್ಸ್ ಕೊಡುವ ಅಂತ T20 ಇದಕ್ಕೆ ಸ್ಕ್ವಾಡಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಐರ್ಲೆಂಡ್ ಸೀರೀಸಲ್ಲಿ ಖಂಡಿತ ಆಡಿಸ್ತಾರೆ. ಫಸ್ಟ್ 2 ಮ್ಯಾಚಲ್ಲಿ ಕೂಡ ಅವರಿಗೆ ಚಾನ್ಸ್ ಸಿಗ್ತದೆ. ಬಟ್ ನೆಕ್ಸ್ಟ್ ಇಂಗ್ಲೆಂಡ್ ಸೀರೀಸಲ್ಲಿ
ಓಪನರ್ಸ್ ಏನು ಆಲ್ರೆಡಿ ಇರುವಂಥ ಓಪನರ್ಸ್ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವ್ರನ್ನೇ ಆಡಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಮತ್ತೆ ನಾ ಹೇಳ್ತಿದ್ನಲ್ಲ IPL ಪರ್ಫಾರ್ಮೆನ್ಸ್ ಅಲ್ಲ T20 ವರ್ಲ್ಡ್ ಕಪ್ ಸ್ಕ್ವಾಡನ್ನೇ ಕಂಟಿನ್ಯೂ ಮಾಡಿದಾರಂತೆ. ಯಾಕಂತಂದ್ರೆ ನೋಡಿ ಯಾರೆಲ್ಲ ಇದ್ದಾರೆ, ಶ್ರೇಯಸ್ ಅಯ್ಯರ್ ಅಫ್ಕೋರ್ಸ್ ಬಂದು ಕ್ಯಾಪ್ಟನ್ ಆದರು. ಅದಾದಮೇಲೆ ಅಭಿಷೇಕ್ ಶರ್ಮಾ ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದರು. ಸಂಜು ಸ್ಯಾಮ್ಸನ್ ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದರು. ಲಾಸ್ಟ್ 3 ಮ್ಯಾಚ್ ಚಿಂದಿ ಚಿತ್ರಾನ್ನ ಆಡಿದರು, ಅವರೇ ಗೆಲ್ಲಿಸಿದ್ರು. ಅಂದರೆ ಆ ರೇಂಜಿಗಿನ ಪರ್ಫಾರ್ಮೆನ್ಸ್ ಬಂದಿತ್ತು. ಇಶಾನ್ ಕಿಶನ್ ಸೂಪರ್ ಸಾಲಿಡ್ ಆಗಿ ಆಡಿದರು ವರ್ಲ್ಡ್ ಕಪ್ಪಲ್ಲಿ. ಈವನ್ IPL ಅಲ್ಲಿ ಕೂಡ ಚೆಂದ ಮಾಡಿ ಆಡಿದ್ದಾರೆ. ಶಿವಮ್ ದುಬೆ IPL ಅಲ್ಲಿ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ ನಂಗೆ. ಅಂದರೆ ಆ ಶಿವಮ್ ದುಬೆಯ ಒಂದು ಆಟವನ್ನು ನಮಗೆ ನೋಡ್ಲಿಕ್ಕೆ ಸಿಗಲಿಲ್ಲ. ಬಟ್ T20 ವರ್ಲ್ಡ್ ಕಪ್ಪಲ್ಲಿ ಅವರು ತಕ್ಕ ಮಟ್ಟಿಗೆ ಚಂದ ಮಾಡಿ ಆಡಿದ್ರು. ಅವರ ರೋಲನ್ನು ಅವರು ಕರೆಕ್ಟಾಗಿ ನಿಭಾಯಿಸಿದರು. ತಿಲಕ್ ವರ್ಮಾ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಈಗ ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಅವರಿದು ಫಸ್ಟ್ ಹಾಫ್ ಆಫ್ ದಿ T20 ವರ್ಲ್ಡ್ ಕಪ್ ಚಂದ ಇರಲಿಲ್ಲ. ಅದಾದಮೇಲೆ ಯಾವಾಗ ಅವ್ರನ್ನ ಒನ್ ಡೌನಿಂದ ತೆಗೆದು ಏನು ಒಂಥರ ಫಿನಿಷರ್ ಥರ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು T20 ವರ್ಲ್ಡ್ ಕಪ್ಪಲ್ಲಿ, ಭಾರಿ ಚಂದ ಮಾಡಿ ಮ್ಯಾಚನ್ನೆಲ್ಲ ಫಿನಿಶ್ ಮಾಡ್ತಿದ್ರು. ತಿಲಕ್ ವರ್ಮಾ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ರೆಸ್ಟ್ ಹಾರ್ದಿಕ್ ಪಾಂಡ್ಯ ಹಾಗೂ ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟಿರೋದ್ರಿಂದ ನಿತೀಶ್ ಕುಮಾರ್ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಮೊದಲು ವೈಸ್ ಕ್ಯಾಪ್ಟನ್ ಆಗಿದ್ರು, ಈಗ ವೈಸ್ ಕ್ಯಾಪ್ಟನ್ಸಿಯಿಂದ ತೆಗೆದು ಆ್ಯಸ್ ಅ ಪ್ಲೇಯರ್ ಅವರು ಕಂಟಿನ್ಯೂ ಆಗ್ತಿದ್ದಾರೆ. ಅವರು ಕೂಡ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದರು. ವಾಷಿಂಗ್ಟನ್ ಸುಂದರ್ ಅವರು ಸ್ಕ್ವಾಡಲ್ಲಿದ್ದರು. ಬಟ್ ಅವರಿಗೆ ಏನು ಅವಕಾಶ ಸಿಕ್ಕಿರಲಿಲ್ಲ. ಆ್ಯಂಡ್ ನನಗೆ ಈಗಲೂ ಸಹ ಅನ್ನಿಸ್ತಿರೋದು ವಾಷಿಂಗ್ಟನ್ ಸುಂದರ್ ಹಾಗೆ T20 ಪ್ಲೇಯರ್ ಅಂತ. ಇದರ ಬಗ್ಗೆ ನಂಗೆ ಒಂದು ಅಸಮಾಧಾನ ಇದೆ. ಹೌ ಇಟ್ಸ್ ಪಾಸಿಬಲ್ ಅಂತ. ಆ್ಯಂಡ್ ವರುಣ್ ಚಕ್ರವರ್ತಿ ನೋಡಿ, ವರುಣ್ ಚಕ್ರವರ್ತಿ ಅವರು ಏನು ಫಾರ್ಮಲ್ ಇದ್ದಾರೆ ಬ್ರೋ. IPL ಅಲ್ಲಿ ಸಹ ಅಷ್ಟಕ್ಕಷ್ಟೇ ಇದ್ರು, T20 ವರ್ಲ್ಡ್ ಕಪ್ ಅಲ್ಲಿ ಸಹ ಫಾರ್ಮಲ್ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್ ಅವರಿಗೊಂದು ನ್ಯಾಯ, ವರುಣ್ ಚಕ್ರವರ್ತಿಗೆ ಒಂದು ನ್ಯಾಯ ಅಂತ ಕೇಳ್ಬೋದು. ಬಟ್ ವರುಣ್ ಚಕ್ರವರ್ತಿ ಅವರು ಆ T20 ವರ್ಲ್ಡ್ ಕಪ್ ಮತ್ತು ಅದರ ಹಿಂದಿನ ಸೀರೀಸಲ್ಲಿ ಫಾರ್ಮ್ ಹೋಯ್ತು ಬಿಟ್ಟರೆ ಆ 2 ವರ್ಷ ಅವರು ಪೀಕ್ ಲೆವೆಲ್ ಬೌಲಿಂಗಲ್ಲಿದ್ದರು. ನಂಬರ್ 1 T20 ಬೌಲರ್ ಆಗಿದ್ದರು. ಹೇಗೆ ನಾವು ಸೂರ್ಯಕುಮಾರ್ ಯಾದವ್ ಅವರಿಗೆ BCCI 2 ವರ್ಷ ಒಂದು ಟೈಮ್ ಕೊಟ್ಟು ಫಾರ್ಮಿಗೆ ಬರ್ತಾರೆ ಅಂತ ಕಾಯುವಾಗ ವರುಣ್ ಚಕ್ರವರ್ತಿ ಅವರಿಗೂ ಕೂಡ ಒಂದು ಅವಕಾಶಗಳನ್ನು ನೀಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ BCCI ಈ ಒಂದು ವಿಷಯದಲ್ಲಿ ಜಾಸ್ತಿ ಮುತುವರ್ಜಿ ವಹಿಸಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ. ಎಲ್ರಿಗೂ ಸ್ವಲ್ಪ ಲಾಂಗ್ ರನ್ ಕೊಡ್ತಾ ಇದ್ದಾರೆ, ಒಂದು ಅವಕಾಶ ಕೊಟ್ಟು ನೋಡ್ತಾ ಇದ್ದಾರೆ. ಸೊ ವರುಣ್ ಚಕ್ರವರ್ತಿ ಅವರು ರಿಟೈನ್ ಮಾಡಿಕೊಂಡ್ರು. ರವಿ ಬಿಷ್ಣೋಯ್, ಈಗ ಕುಲ್ದೀಪ್ ಯಾದವ್ ಅವರಿಗೆ ಏಜ್ ನಿಧಾನಕ್ಕೆ ಆಗ್ತಾ ಬಂತು. ಅವರ ಫಿಟ್ನೆಸ್ ಅಷ್ಟಕ್ಕಷ್ಟೇ. ಫೀಲ್ಡಿಂಗ್ ಆ್ಯಸ್ ಅ ಫೀಲ್ಡರ್ ಓಕೆ. ಬೌಲಿಂಗಲ್ಲಿ ಕೂಡ ಇಂಪ್ರೆಸ್ ಮಾಡಲಿಲ್ಲ. ವೈಟ್ ಬಾಲ್ ಕ್ರಿಕೆಟಲ್ಲಿ ಧೋನಿ ಅವರು ಇದ್ದಾಗ ಅವರು ಹಾಕ್ತಿದ್ರಲ್ಲ ಬೌಲಿಂಗ್, ಆ ಥರದ ಬೌಲಿಂಗ್ ಈಗ ಕುಲ್ದೀಪ್ ಯಾದವ್ ಅವರ ಕಡೆಯಿಂದ ಬರ್ತಾ ಇಲ್ಲ. ಈವನ್ IPL ಅಲ್ಲೂ ಕೂಡ ಅಂಥದ್ದೇನೇ ಇರಲಿಲ್ಲ. ಸೊ ಅವರ ಹಿಂದ್ಗಡೆಯೇ ಇದ್ದಂಥ ಆಟಗಾರ ರವಿ ಬಿಷ್ಣೋಯ್. ಈಗ ಕುಲ್ದೀಪ್ ಯಾದವ್ ಅವ್ರನ್ನ ಡ್ರಾಪ್ ಮಾಡಿರೋದ್ರಿಂದಾಗಿ ನೆಕ್ಸ್ಟ್ ಆ ಒಂದು ಕ್ಯೂ ಸಿಸ್ಟಮಲ್ಲಿ ರವಿ ಬಿಷ್ಣೋಯ್ ಅವರಿಗೆ ಅವಕಾಶ ಸಿಕ್ಕಿದೆ. ಮೊಹಮ್ಮದ್ ಸಿರಾಜ್ ಅವರು ರಿಟೈನ್ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಏನು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಕೂಡ ಇದ್ದರು, ಅವರು ಇದ್ದಾರೆ. ಹರ್ಷಿತ್ ರಾಣಾ T20 ಸ್ಕ್ವಾಡಲ್ಲಿ ಫಸ್ಟ್ ಅನೌನ್ಸ್ ಆಗಿದ್ರು. ಅವರಿಗೆ ಇಂಜುರಿ ಆಯಿತು ಅಂತ ಸಿರಾಜ್ ಅವರನ್ನು ವಾಪಸ್ T20 ಸ್ಕ್ವಾಡಲ್ಲಿ ಆ್ಯಡ್ ಮಾಡಿದರು. ಸೊ ಹರ್ಷಿತ್ ರಾಣಾ ಅವರು ಫಿಟ್ ಆಗಿರಬಹುದು. ಸೊ ಹೇಗೆ ಡಿಸರ್ವಿಂಗ್ ಅದನ್ನ ಗೊತ್ತಿಲ್ಲ. ಬಟ್ T20 ಸ್ಕ್ವಾಡಲ್ಲಿ ಅವರು ಇದ್ದಿದ್ರು ಫಸ್ಟ್ ಅನೌನ್ಸ್ ಮಾಡಿದಾಗ. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಈಗ ಫಿಟ್ ಆಗಿರ್ಬೋದು, IPL ಆಡಿರಲಿಲ್ಲ, ಈಗ ಫಿಟ್ ಆಗಿರ್ಬೋದು. ಸೊ ಆದ್ದರಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹರ್ಷ್ದೀಪ್ ಸಿಂಗ್ IPL ಫಾರ್ಮನ್ನು ಗಣನೆಗೆ ತೆಗೆದುಕೊಂಡಿಲ್ಲ. T20 ವರ್ಲ್ಡ್ ಕಪ್ಪಲ್ಲಿದ್ದರು, ಅವರನ್ನ ಕಂಟಿನ್ಯೂ ಮಾಡಿದ್ದಾರೆ. ಪ್ರಿನ್ಸ್ ಯಾದವ್ ಸಿಕ್ಕಾಬಟ್ಟೆ ಇಂಪ್ರೆಸ್ ಮಾಡಿದರು IPL ಅಲ್ಲಿ. ಒಳ್ಳೆ ಸ್ಟಾರ್ಟಿಂಗ್ ಆ ಪವರ್ ಪ್ಲೇಲಿ ಒಳ್ಳೆ ಬಾಲ್ ಹಾಕ್ತಾರೆ. ಅವರಿಗೆ ಅವಕಾಶ ಸಿಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಸೊ IPL ಬೇಸಿಸ್ ಮೇಲೆ ನನ್ನ ಪ್ರಕಾರ ವೈಭವ್ ಸೂರ್ಯವಂಶಿ ಮತ್ತು ಪ್ರಿನ್ಸ್ ಯಾದವ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ಹೇಳಿ, ರಜತ್ ಪಾಟಿದಾರ್ ಅವರನ್ನು ಎಲ್ಲಿ ಆಡಿಸುವುದು? ಓಪನರ್ಸ್ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಫಿಟ್ ಆಗಿದ್ದಾರೆ ಅಂದರೆ ಅವರನ್ನೇ ಆಡಿಸ್ತಾರೆ, ಅಥವಾ ವೈಭವ್ ಸೂರ್ಯವಂಶಿ, ಈ 3 ಜನರಲ್ಲಿ ಇಬ್ಬರನ್ನ ಆಡಿಸ್ತಾರೆ. ಅದಾದ ಮೇಲೆ ಇಶಾನ್ ಕಿಶನ್ ಅವರಿದ್ದಾರೆ. ನಂಬರ್ 4 ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಆಡ್ತಾರೆ. ನಂಬರ್ 5 ವೈಸ್ ಕ್ಯಾಪ್ಟನ್ ಆ್ಯಂಡ್ ಒಂಥರ ಫಿನಿಷರ್ ಥರ ತಿಲಕ್ ವರ್ಮಾ ಅವರಿದ್ದಾರೆ. ಅದಾದಮೇಲೆ ಬರೋದೆಲ್ಲ ಆಲ್ರೌಂಡರ್ಸ್. ಯಾರು? ಅಕ್ಷರ್ ಪಟೇಲ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡ್ತಾರೆ, ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಕ್ಷರ್ ಪಟೇಲ್ ಅವರು ಆಡ್ತಾರೆ. ನೆಕ್ಸ್ಟ್ 4 ಬೌಲರ್ಸ್. ಈಗ ರಜತ್ ಪಾಟಿದಾರ್ ಅವ್ರನ್ನ ಎಲ್ಲಿ ಆಡಿಸಬೇಕು? ಹೌದು, ಖಂಡಿತ ಅನ್ನಿಸ್ತದೆ ಚಾನ್ಸ್ ಕೊಡಬೇಕಿತ್ತು ಅಂತ. ಹಬ್ಬ ಅಂದರೆ ಅವ್ರನ್ನ ಸ್ಕ್ವಾಡಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಪಾಪ ಬೆಂಚಲ್ಲೇ ಕೂರಿಸ್ತಿದ್ರು. ಅದಕ್ಕಿಂತ ಸೆಲೆಕ್ಟ್ ಆಗದಿರೋದೇ ಒಳ್ಳೇದಂತ ನನ್ನ ಭಾವನೆ. ಅವರಿಗೆ ಏನು ಬೇಡಿಕೊಳ್ಬೇಕು ಏನು ಅಂತಂದರೆ, ಈ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಅವ್ರನ್ನ ತೆಗೆಯೋದಿಲ್ಲ. ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಅವರು ಇವರಿಬ್ಬರಲ್ಲಿ ಒಬ್ಬರಿದು ಫಾರ್ಮ್ ಪೂರ್ತಿ ಹೋಗ್ಬೇಕಂತ ಅವರು ಪರ್ಸ್ನಲಿ ಬೇಡಿಕೊಂಡ್ರೆ ಅವರಿಗೆ ಮತ್ತೆ ಮುಂದಿನ ಸೀರೀಸ್ಗಳಲ್ಲಿ ಅವಕಾಶ ಸಿಗ್ಬೋದು. ಆ್ಯಸ್ ಆಫ್ ನೌ ಈ ಸ್ಕ್ವಾಡಲ್ಲಿ ಜಾಗ ಇಲ್ಲ ರಜತ್ ಪಾಟಿದಾರ್ ಆಡಲಿಕ್ಕೆ. ಡಿಸರ್ವಿಂಗ್ ಅಲ್ವಾ? ಖಂಡಿತವಾಗಿ ಸಹ ಡಿಸರ್ವಿಂಗ್. ಈಗ ಪ್ರಸಕ್ತ ಫಾರ್ಮ್ ಅಂತ ನೋಡಿದಾಗ ತಿಲಕ್ ವರ್ಮಾ ಅವ್ರಿಗಿಂತ ಡೆಫಿನೆಟ್ಲಿ ರಜತ್ ಪಾಟಿದಾರ್ ಅವರು 10 ಪಟ್ಟು ಬೆಟರ್ ಇದ್ದಾರೆ ಪ್ರೆಸೆಂಟ್ ಫಾರ್ಮಲ್ಲಿ. ಬಟ್ ಬರೀ IPL ಫಾರ್ಮನ್ನು ಗಣನೆಗೆ ತೆಗೆದುಕೊಂಡಿಲ್ಲ.
ಅನ್ನೋದು ನನ್ನ ಭಾವನೆ. ಬರೀ IPL ಫಾರ್ಮಲ್ಲೇ ಇದು ಸ್ಕ್ವಾಡ್ ಮಾಡಬೇಕು ಅಂತಿದ್ರೆ ಅರ್ಧಕ್ಕರ್ಧ ಜನರದ್ದು ಪ್ಲೇಸೇ ಇರ್ತಾ ಇರಲ್ಲ. ಸುಂದರ್ ಅವ್ರದ್ದು ಇರ್ತಾ ಇರಲ್ಲ, ಅಕ್ಷರ್ ಪಟೇಲ್ ಅವ್ರದ್ದು ಇರ್ತಾ ಇರಲ್ಲ, ಶಿವಮ್ ದೂಬೆ ಅವ್ರದ್ದು ಇರ್ತಾ ಇರಲ್ಲ, ವರುಣ್ ಚಕ್ರವರ್ತಿ ಅವ್ರದ್ದು ಇರ್ತಾ ಇರಲಿಲ್ಲ, ಹರ್ಷದೀಪ್ ಸಿಂಗ್ ಇದು ಹೋಗ್ತಾ ಇತ್ತು ಪ್ಲೇಸ್, ರವಿ ಬಿಷ್ಣೋಯ್ ಅವ್ರದ್ದು ಹೋಗ್ತಾ ಇತ್ತು. ಅದೇ ಇಷ್ಟು ಜನರದ್ದು ಪ್ಲೇಸ್ ಹೊರಟು ಹೋಗ್ತಾ ಇತ್ತು. ಸೊ ಎಲ್ಲ ಬ್ಯಾಲೆನ್ಸ್ ಮಾಡಿ ಸಿಲೆಕ್ಟ್ ಮಾಡಿದ್ದಾರೆ. ನಾವು ಸುಮ್ಮನೆ ಇವ್ರಿಗೆ RCB ಅವ್ರನ್ನ ಕಂಡ್ರೆ ಉರಿ ಬ್ರೋ ಅದೆಲ್ಲ ಅಲ್ಲ. ಎಂತ RCB ಅವ್ರು ಬರಬಾರ್ದು ಅಂತ ನನಗೆ ಆ ಲಾಜಿಕ್ಕೆ ನನಗೆ ಅರ್ಥ ಆಗೋದಿಲ್ಲ. RCB ಆಡಿದರೆ ಸೆಲೆಕ್ಟ್ ಮಾಡಬಾರ್ದಾ? ಅದೆಲ್ಲ ಇದು ನಾನ್ ಸೆನ್ಸ್ ಸ್ಟೇಟ್ಮೆಂಟ್ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಕೃಣಾಲ್ ಪಾಂಡ್ಯ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ? ರವಿ ಬಿಷ್ಣೋಯ್ಕಿಂತ ಕೃಣಾಲ್ ಪಾಂಡ್ಯ ಒಳ್ಳೆ ಆಗ್ತಿದಾರಲ್ಲ. ಸ್ಕೀಮ್ ಆಫ್ ಸೆಲೆಕ್ಷನ್ ಅಂತ ಒಂದಿರ್ತದೆ, ಅದರಲ್ಲಿ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಅವರೆಲ್ಲ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂತಂದರೆ ಸೊ ಆಬ್ವಿಯಸ್ಲಿ T20 ವರ್ಲ್ಡ್ ಕಪ್ 2 ವರ್ಷಕ್ಕೊಂದ್ಸಲ ಬರೋದು, 4 ವರ್ಷಕ್ಕೊಂದ್ಸಲ ಅಲ್ಲ. ಸೊ ಈಗ ಇನ್ನು ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ತಯಾರಿ ಮಾಡ್ತಾ ಇರ್ತಾರೆ. ಇನ್ನು 2028ರಲ್ಲಿ T20 ವರ್ಲ್ಡ್ ಕಪ್ ಉಂಟು. ಸೊ ಅದಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಕೃಣಾಲ್ ಪಾಂಡ್ಯ ಅವರಿಗೆ ಆಲ್ರೆಡಿ 35 ವರ್ಷ ಆಗಿದೆ. ಸೊ ಅವ್ರನ್ನ ಹಾಕಿಕೊಳ್ಳೋದು ಡೌಟ್. ಸ್ಕೀಮ್ ಆಫ್ ಸೆಲೆಕ್ಷನಲ್ಲಿ ಅವರು ಇಲ್ಲ ಫಾರ್ ಶೋರ್. ಆ್ಯಂಡ್ ಈವನ್ ಭುವನೇಶ್ವರ್ ಕುಮಾರ್ ಅವರಿಗೆ ಆಲ್ರೆಡಿ 37 ವರ್ಷ ಆಗಿದೆ. ಸೊ ಅವ್ರನ್ನ ಸುಮ್ಮನೆ ಆಡಿಸಿ ಮತ್ತು ಒಂದು ಸೀರೀಸಲ್ಲಿ ಆಡಿಸಿ ಕೂರಿಸ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ಬೌಲರ್ ಇಲ್ಲ ಅಂತಲ್ಲ, ಆ ಫಿಟ್ನೆಸ್ ಇರ್ತದ, 2 ವರ್ಷ ಫಿಟ್ ಆಗಿರ್ತಾರಾ? ಸೊ ಆದ್ದರಿಂದ ಆ ಒಂದು ಪ್ಲ್ಯಾನಿಂಗ್ ವೈಸ್ ನೋಡಿದಾಗ ಕೃಣಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರ್ ಅವರ ಟೈಮ್ ಮುಗಿದಿದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಆ ಒಂದು ರೀಸನ್ನಿಂದ ಸಿಲೆಕ್ಟ್ ಮಾಡಲಿಲ್ಲ. ರಜತ್ ಪಟಿದಾರ್ ಅವರಿಗೆ ಮೋಸ ಆಗಿದೆ, ಅಯ್ಯೋ ಇನ್ನೆಂತ ಮಾಡಬೇಕು ಮಾರ, ನಾನು ಕ್ಯಾಪ್ಟನ್ಸಿ ಮೆಟೀರಿಯಲ್ಲು, ನಾನು ಇಷ್ಟು ಚೆಂದ ಮಾಡಿ ಆಡಿದ್ದೇನೆ IPLಲ್ಲಿ. ಹೌದು, ಬಟ್ ಮುಂದೆ ಬರುವಂಥ ಸೀರೀಸಲ್ಲಿ ಅವಕಾಶ ಸಿಗ್ಬೋದು. ಜಿಂಬಾಬ್ವೆ ವಿರುದ್ಧ ಒಂದು ಸೀರೀಸ್ ಉಂಟು, ಐ ಥಿಂಕ್ ಜುಲೈಯಲ್ಲಿ 3 T20 ಮ್ಯಾಚ್ ಉಂಟು. ಅದರಲ್ಲಿ ಮೇ ಬಿ ಅವಕಾಶ ಸಿಕ್ಕಿದ್ರು ಸಿಗ್ಬೋದು. ಅಲ್ಲಿಯ ತನಕ ಅವ್ರದ್ದು ಏನು ದೇಶೀಯ ಟೂರ್ನಮೆಂಟ್ ಏನೇನು ಇರ್ತದಲ್ಲ ಅದರಲ್ಲಿ ಅವರು ಚೆಂದ ಮಾಡಿ ಪರ್ಫಾರ್ಮ್ ಮಾಡ್ತಾನೆ ಇರಬೇಕು. ಆಗ ಡೋರ್ ತಟ್ತಾ ಇರಬೇಕು. ಡೋರ್ ಒಂದಲ್ಲ ಒಂದು ದಿನ ಓಪನ್ ಆಗ್ತಿದೆ. ಅವರ ಏಜ್ 32 ಆಗಿದೆ, ಹೌದು, ಟೈಮ್ ಈಸ್ ರನ್ನಿಂಗ್. ಬಟ್ ಇಲ್ಲಿ ಕಾಂಪಿಟೇಷನ್ ಕೂಡ ಅಷ್ಟು ಜಾಸ್ತಿ ಇರೋದ್ರಿಂದಾಗಿ ಯಾರನ್ನಾರು ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಆದಾಗಿ ಖಂಡಿತ ಆಗಿಯೇ ಆಗ್ತದೆ. ನಮ್ಮ ಒಂದು ವ್ಯೂವರ್ಸ್ ಜಾಸ್ತಿ RCB ಫ್ಯಾನ್ಸ್ ಇರೋದ್ರಿಂದಾಗಿ ಎಂತ RCB ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ವಾ ಅಂತ ಹಾಗೆ ಅನ್ನಿಸ್ಬೋದು. ಬಟ್ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಕೆಟಲ್ಲಿ 11 ಜನ ಆಡಲಿಕ್ಕೆ ಆಗೋದಲ್ಲ. ಮೇ ಬಿ ಕ್ರಿಕೆಟಲ್ಲಿ ಕೂಡ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ದಿದ್ರೆ ಆವಾಗೊಂದು ಚಾನ್ಸ್ ಇತ್ತು. ರಜತ್ ಪಾಟೀದಾರ್ ಯಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆದರೂ ಬರ್ಬೋದಿತ್ತು. ಆ ಥರ ರೂಲ್ ತಂದರೆ ಒಳ್ಳೆಯದು. ಆ್ಯಂಡ್ ಬೈ ದ ವೇ, ನಾನು ಮಹಾರಾಜ ಟ್ರೋಫಿ ಯಾಕಂದ್ರೆ ನಾನು ಭಯಂಕರ ಬ್ಯುಸಿ. ನಾನು ಫಾಲೋ ಮಾಡೋದೇ ಇಂಡಿಯಾದು ಕ್ರಿಕೆಟ್ ಮ್ಯಾಚ್ಗಳು, ಆ್ಯಶಸ್ ಫಾಲೋ ಮಾಡ್ತೇನೆ, IPL ಫಾಲೋ ಮಾಡ್ತೇನೆ, ಮತ್ತು ICC ಟೂರ್ನಮೆಂಟ್ ಫಾಲೋ ಮಾಡ್ತೇನೆ. ಮಹಾರಾಜ ಟ್ರೋಫಿದು ಆಕ್ಷನ್ ನಡೀತು, ನಾನು ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಟೈಮ್ ಕೂಡ ಇಲ್ಲ ಅಣ್ಣ. ಸೊ ನಾನು ಅದರದ್ದು ವೀಡಿಯೋ ಏನು ಹಾಕೋದಿಲ್ಲ. ಆ್ಯಂಡ್ ಮಹಾರಾಜ ಟ್ರೋಫಿದು ಕೂಡ ಏನು ವೀಡಿಯೋ ಹಾಕೋದಿಲ್ಲ. ವುಮೆನ್ಸ್ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಉಂಟು ಇನ್ನು ಸ್ವಲ್ಪ ದಿನಗಳ ನಂತರ. ಇಂಡಿಯಾ ಮ್ಯಾಚನ್ನ ಖಂಡಿತವಾಗಿ ಫಾಲೋ ಮಾಡ್ತೇನೆ, ವೀಡಿಯೋ ಹಾಕ್ತೇನೆ. ನನಗೆ ಮತ್ತೆ ಅಲ್ಲಿ ಇಡೀ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಒಬ್ಬರಿಗೆ ಭಾರಿ ಪುರ್ಸೊತ್ತು ಉಂಟಂತ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅಷ್ಟಿದ್ರೆ ಹೆಸರು ಚೇಂಜ್ ಮಾಡಿ ಈ ಚಾನಲ್ದು, ಬರೀ ಮೆನ್ಸ್ ಕ್ರಿಕೆಟ್ ಹಾಗೆ ಹೀಗೆ. ಫಸ್ಟ್ ಆಫ್ ಆಲ್ ನಾವು ಕ್ರಿಕೆಟ್ ಆ್ಯನಲಿಸ್ಟ್ ಅಲ್ಲ, ಆಯಿತಾ? ನಾವು ಟೈಮ್ ಪಾಸಿಗೆ ವೀಡಿಯೋ ಮಾಡೋದು, ನೀವು ಸಹ ಟೈಮ್ ಪಾಸಿಗೆ ವೀಡಿಯೋ ನೋಡೋದು ಅಂತ ಗೊತ್ತು ನಮ್ಮ ಚಾನಲನ್ನು. ಸೊ ಅದು ಒಂಥರ ಫನ್ನಲ್ಲೇ ಇರಲಿ. ಕಮೆಂಟ್ ಸೆಕ್ಷನಲ್ಲಿ ಬಂದು ಬುದ್ಧಿವಾದ ಎಲ್ಲ ಬೇಡ. ನಾವು ಖಂಡಿತ ನಾವು ಪೋಸ್ಟ್ ಸೆಕ್ಷನಲ್ಲಿ ಸಹ ಹೇಳಿದ್ದೇವೆ, ನಾವು ವುಮೆನ್ಸ್ T20 ವರ್ಲ್ಡ್ ಕಪ್ ಇದು ಇಂಡಿಯಾ ಮ್ಯಾಚ್ ಇದ್ದು ವೀಡಿಯೋ ಹಾಕ್ತೇವೆ ಅಂತ. ನೀವು ಅದನ್ನು ನೋಡಿರೋದಿದ್ರೆ ಅದು ನನ್ನ ತಪ್ಪಲ್ಲ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ರೂಡಾಗೆಲ್ಲ ಮಾತಾಡೋದು ಬೇಡ. ನಾನು ಸೈಲೆಂಟ್ ಆಗಿದ್ದೇನೆ ಅಂತ ಅದರ ಅರ್ಥ ನಾನು ನೋಡೋದಿಲ್ಲ ಅಂತಲ್ಲ. ಎಲ್ಲ ಕಮೆಂಟ್ ಸೆಕ್ಷನ್ ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೇನೆ. ಬಟ್ ನಿಮ್ಗೇನು ಅನ್ನಿಸ್ತಿತ್ತು ಈ ಸ್ಕ್ವಾಡ್ ಬಗ್ಗೆ? ನಾನು ಒಂದು ಸ್ಕ್ವಾಡ್ ಬಗ್ಗೆ 13-14 ನಿಮಿಷ ಮಾತಾಡ್ತಾ ಇದ್ದೇನೆ, ಎಲ್ಲ ಸಹ ಕವರ್ ಮಾಡಿದ್ದೇನೆ. ನಾನು BCCI ಪರ್ಸ್ಪೆಕ್ಟಿವಿಂದ ಮಾತಾಡಿರೋದು. ಹೀಗೆ ಇರ್ಬೋದು, ಹೀಗೆ ಥಿಂಕ್ ಮಾಡಿರೋದ್ರಿಂದ ಪಟಿದಾರ್ ಅವರಿಗೆ ಅವಕಾಶ ತಪ್ಪಿರ್ಬೋದು ಅಂತ. ನನ್ನ ಲಾಜಿಕ್ ತಪ್ಪಿರ್ಬೋದು, ನಾನು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ಬಟ್ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಈ ರೀಸನ್ಗ ಅಂತ ಒಂದು ಲೆಕ್ಕಾಚಾರ ಹಾಕಿದಾಗ ಇರಬಹುದು ಅಂತ ನನಗೆ ಅನ್ನಿಸ್ತಾ ಉಂಟು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.